ದೇಶದ ಕೋಟ್ಯಾಂತರ ಮನೆಗಳಲ್ಲಿ ನಿತ್ಯದ ಗಾನವಾಗಿ ಮೊಳಗ್ತಾ ಇರುವಂಥ ಐತಿಹಾಸಿಕ ಅಯೋಧ್ಯ ಬಾಲರಾಮ ಮಂದಿರ ಉದ್ಘಾಟನಾ ಸಂದರ್ಭದಲ್ಲಿ ಕನ್ನಡದ ಕಂಪನ್ನು ಪಸರಿಸುವಂತೆ ಮಾಡಿ ನೆರೆದಿದ್ದ ಗಣ್ಯಾತಿ ಗಣ್ಯರ ಮನಗಳನ್ನು ಗೆದ್ದಂಥ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಕವಿತಾ ಕೃತಿಯ ರಚನೆಕಾರ ಡಾಕ್ಟರ್ ಗಜಾನನ ಶರ್ಮರು ಕನ್ನಡ ಕಂಡ ಅದ್ವಿತೀಯ ಸಾಹಿತಿಗಳಲ್ಲಿ ಒಬ್ಬರು. ಕವಿಯಾಗಿ, ಕಾದಂಬರಿಕಾರರಾಗಿ, ನಾಟಕಗಾರರಾಗಿ, ನಟ, ನಿರ್ದೇಶಕರಾಗಿ ಕ್ಲುಪ್ತ ಅವಧಿಯಲ್ಲಿ ಜನಮನವನ್ನು ಗೆದ್ದಂಥ ಡಾಕ್ಟರ್ ಗಜಾನನ ಶರ್ಮಾ ಅವರ ಬರವಣಿಗೆಯ ಶಕ್ತಿ ಅಸದೃಶ್ಯವಾದಂಥದ್ದು. ಸಾಗರ ತಾಲೂಕಿನ ಹುಕ್ಕಲು ಗ್ರಾಮದಲ್ಲಿ ಜನಿಸಿದಂಥ ಅವರು ದಾವಣಗೆರೆಯ ಎಂಜಿನಿಯರಿಂಗ್ ಕಾಲೇಜು ಮತ್ತು ಮೈಸೂರಿನ NIEನಲ್ಲಿ MTech ಪದವಿಯನ್ನು ಪಡೆದವರು. 35 ವರ್ಷಗಳ ಕಾಲ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಸೂಪರಿಂಟೆಂಡಿಂಗ್ ಇಂಜಿನಿಯರ್ ಆಗಿದ್ದ ಶ್ರೀ ಗಜಾನನ ಶರ್ಮರು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ MA ಮತ್ತು ಕನ್ನಡ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ PhD ಪದವಿಯನ್ನು ಸಹ ಪಡೆದವರಾಗಿದ್ದಾರೆ. ವೃತ್ತಿಯಲ್ಲಿ ಎಂಜಿನಿಯರ್ ಆಗಿ ನಿವೃತ್ತರಾದ ಬಳಿಕ ಮುಖ್ಯವಾಹಿನಿಯಲ್ಲಿ ಬರವಣಿಗೆಗೆ ತೊಡಗಿದಂಥದ್ದು ಇವರ ವ್ಯಕ್ತಿತ್ವದ ವಿಶೇಷ. ಹಾಗಿದ್ದೂ ಸಹ ಅವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವಿಶಿಷ್ಟವಾದಂಥ ಅಳಿಸಲಾಗದಂಥ ಛಾಪನ್ನು ಮೂಡಿಸಿದ್ದಾರೆ. ಸ್ನೇಹಿತರೆ, ಕನ್ನಡ ಚಲನಚಿತ್ರಗಳಿಗೆ ಸಂಭಾಷಣೆ, ಸಂಶೋಧನಾತ್ಮಕ ಬರಹ, ಪ್ರವಾಸ ಕಥನಗಳು, ನಾಟಕಗಳು, ಅನುವಾದಗಳು, ಕಾದಂಬರಿಗಳು ಸೇರಿದಂತೆ 20ಕ್ಕೂ ಹಲವು ವಿಧದ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಪುನರ್ವಸು ಇವರ ಪ್ರಮುಖ ಕಾದಂಬರಿಗಳಲ್ಲಿ ಒಂದು. ದಕ್ಷಿಣದ ಕೊಂಕಣ ಹಾಗೂ ಮಲೆನಾಡನ್ನು 54 ವರ್ಷಗಳವರೆಗೂ ಆಳಿದಂತಹ ಕರಿಮೆಣಸಿನ ರಾಣಿ ಅಂತಲೇ ಖ್ಯಾತರಾದಂಥ ರಾಣಿ ಚೆನ್ನಭೈರಾದೇವಿಯ ಬಗೆಗೆ ಹಾಗೂ ಮೈಸೂರಿನ ರಾಜಮನೆತನದ ಆಡಳಿತದ ಒಳಸುಳಿಗಳನ್ನು ಒಳಗೊಂಡಂಥ ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರ ಕುರಿತಾದ ಅಪೂರ್ವ ಐತಿಹಾಸಿಕ 2 ಕಾದಂಬರಿಗಳನ್ನು ಸಹ ಅವರು ರಚಿಸಿದ್ದಾರೆ. ನಾಣಿ ಭಟ್ಟನ ಸ್ವರ್ಗದ ಕನಸು, ಗೊಂಬೆ ರಾವಣ, ಆಗ ಮತ್ತು ಸುಂದರಿ, ಹಂಚನ ಮನೆಯ ಪರಸಪ್ಪ, ಪುಸ್ತಕ ಪಾಂಡಿತ್ಯ ಮುಂತಾದ 10ಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ಮತ್ತು ಕನ್ನಂಬಾಡಿ ಕಟ್ಟದಿದ್ದರೆ, ದ್ವಂದ್ವ ದ್ವಾಪರ, ಬೆಳ್ಳಿ ಬೆಳಕಿನ ಹಿಂದೆ ಮುಂತಾದ ಪ್ರೌಢ ನಾಟಕಗಳನ್ನು ಸಹ ಅವರು ರಚಿಸಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರ ವೃತ್ತಿ ಜೀವನದ ಆತ್ಮಕಥೆಯನ್ನು ಕನ್ನಡಕ್ಕೆ ನನ್ನ ವೃತ್ತಿ ಜೀವನದ ನೆನಪುಗಳು ಎಂಬ ಶೀರ್ಷಿಕೆಯಡಿಯಲ್ಲಿ ಇವರೇ ಅನುವಾದಿಸಿದ್ದಾರೆ. ಕನ್ನಡದಲ್ಲಿ ಮಕ್ಕಳ ನಾಟಕ ಮತ್ತು ರಂಗಭೂಮಿ ಎಂಬ ಮಹಾಪ್ರಬಂಧಕ್ಕಾಗಿ ಹಂಪಿ ಕನ್ನಡ ವಿವಿ ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಕನ್ನಡ ಸುಗಮ ಸಂಗೀತದ ಮೇರು ಪ್ರತಿಭೆಗಳಲ್ಲಿ ಒಬ್ಬರಾದಂಥ ಗರ್ತಿಕೆರೆ ರಾಘಣ್ಣನವರ ಬದುಕಿನ ಚಿತ್ರಣವಾದಂಥ ಕಾಡು ಕಣಿವೆಯ ಹಾಡು ಹೊಕ್ಕಿ ಗರ್ತಿಕೆರೆ ರಾಘಣ್ಣ ಹಾಗೂ ಹಿಮಾಲಯವನ್ನು ಒಳಗೊಂಡಂತೆ ಭಾರತದಲ್ಲಿ ಬ್ರಿಟಿಷರು ನಡೆಸಿದ ಮಹಾ ಸರ್ವೆಯ ರೋಚಕ ಸಂಗತಿಗಳನ್ನು ಒಳಗೊಂಡಂಥ ಪ್ರಮೇಯ ಇವರ ಇನ್ನೆರಡು ಪ್ರಮುಖ ಮಹತ್ವದ ಕೃತಿಗಳು. ಕೈಲಾಸ ಮಾನಸ ಹಾಗೂ ಗೋಮುಖ ಇವರು ಬರೆದಿರುವ 2 ಪ್ರಮುಖ ಪ್ರವಾಸ ಕಥನಗಳು 2012 ಮತ್ತು 2016ರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಇವರನ್ನು ಗೌರವಿಸಿದೆ. ಇಂಥ ಅಪರೂಪದ ಸಾಹಿತಿಯೊಬ್ಬರನ್ನು ಇವತ್ತು ಮಾತಾಡಿಸ್ಲಿಕ್ಕೆ ಕಾರಣ ಏನು ಅಂತಂದರೆ, ದೇಶದಲ್ಲಿ ಗಂಗೆಯ ಜನನ ತಾಣವಾದಂಥ ಗೋಮುಖದಿಂದ ಆರಂಭಿಸಿ ಗಂಗೆ ಸಮುದ್ರವನ್ನು ಸೇರುವ ಕಪಿಲಾಶ್ರಮದವರೆಗೆ ನದಿಯ ಗುಂಟ ಪ್ರವಾಸ ಮಾಡಿದಂಥ ಕೆಲವೇ ವಿರಳ ಮತ್ತು ಅಪರೂಪದ ವ್ಯಕ್ತಿಗಳಲ್ಲಿ ಡಾಕ್ಟರ್ ಗಜಾನನ ಶರ್ಮರು ಪ್ರಮುಖರು. ಹಾಗಾಗಿ ಗೋಮುಖ ಯಾತ್ರೆಯ ಹಲವು ರೋಚಕ ಸಂಗತಿಗಳನ್ನು ಹಸಿರುವಾಸಿ ಓದುಗರಿಗೆ ಇವತ್ತು ಈ ಸಂದರ್ಶನದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಗಜಾನನ ಶರ್ಮರೇ, ನಾನು ರಾಧಾಕೃಷ್ಣ ಬಡ್ತಿ. ಸರ್ ನಮಸ್ಕಾರ. ಹಸಿರುವಾಸಿ ಚಾನಲ್ಗೆ ತಮಗೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು ಸರ್. ರಾಮನ ಹಾಡು ಕೋಟಿಗಟ್ಟಲೆ, ಮಿಲಿಯನ್ ಗಟ್ಟಲೆ ದೇಶದಲ್ಲಿ ಪ್ರಸಾರ ಆಗಿದೆ. ರಾಮ ಮಂದಿರದಲ್ಲೂ ಸಹ ಅದು ಮೊಳಗಿದೆ. ಅದೇ ನಿಮಗೆ ಜನಪ್ರಿಯತೆಯ ಉತ್ತುಂಗಕ್ಕೆ ತಂದು ನಿಲ್ಲಿಸಿದೆ. ಇದು ಒಂದು ಪಾರ್ಟ್. ಆದರೆ ಎರಡನೇದು, ಬಹಳಷ್ಟು ಜನರಿಗೆ ಗಮನಕ್ಕೆ ಬಂದು ಜನಪ್ರಿಯವಾಗಿದ್ದು ಈ ರಾಮನ ಖ್ಯಾತಿಯಲ್ಲಿ ಮುಳುಗಿ ಹೋದಂಥ ಗೋಮುಖ ಯಾತ್ರೆ. ಅಂದರೆ ಗಂಗೆಯ ಜನನದ ತಾಣದಿಂದ ಹಿಡಿದು ಗಂಗೆ ಸಮುದ್ರ ಸೇರುವವರೆಗೆ ನದಿಯ ಗುಂಟ ಪ್ರವಾಸ ಮಾಡಿದಂಥ ಜನರು ಬಹಳ ವಿರಳ. ಕನ್ನಡಿಗರಂತೂ ವಿರಳಾತಿ ವಿರಳ. ಅಂಥವರಲ್ಲಿ ನೀವು ಒಬ್ಬರು. ಇವತ್ತಿನ ಹಸಿರುವಾಸಿಯ ಸಂದರ್ಶನ ಗಂಗೆಯ ಹುಟ್ಟು ಮತ್ತು ಹರಿವು ಮತ್ತು ಅದರ ಸಂಗಮ,
ಅದರ ಪ್ರವಾಸದ ಅನುಭವದ ಮೇಲೆ ಫೋಕಸ್ ಮಾಡೋಣ ಅನ್ನುವಂಥ ಒಂದು ಆಶಯವನ್ನು ಹೊತ್ತು ನಮ್ಮ ಓದುಗರಿಗೆ ಆ ಅನುಭವವನ್ನು ಹಂಚಿಕೊಳ್ಳಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೇನೆ. ಸರ್, ಹೇಗೆ ನಿಮಗೆ ಈ ಗೋಮುಖ ಯಾತ್ರೆಯನ್ನು ಮಾಡಬೇಕು? ತುಂಬ ಜನರಿಗೆ ಗೊತ್ತಿಲ್ಲ. ಗಂಗೆ ಹುಟ್ಟೋದು ಎಲ್ಲಿ ಅಂದರೆ ಗಂಗೋತ್ರಿ ಅನ್ನುವಂಥದ್ದು ಸರ್ವವಿದಿತ. ಆದರೆ ಗಂಗೋತ್ರಿಯಿಂದಲೂ ಮೇಲೆ ಗ್ಲೇಸಿಯರ್ನಲ್ಲಿ, ಹಿಮದ ಪದರಗಳಲ್ಲಿ ಹುಟ್ಟುವ ಜನಿಸುವ ಗಂಗೆಯ ಅನುಭವ ಮತ್ತು ಅಲ್ಲಿ ಸಂದರ್ಶಿಸಬೇಕು ಅನ್ನುವಂಥ ನಿಮ್ಮ ಕಾತರತೆ ಯಾಕೆ ಹುಟ್ಟಿತು? ಹೇಗೆ? ಗಂಗೆಯನ್ನು ಕೇವಲ ಒಂದು ಹರಿಯುವ ನದಿಯಾಗಿ ಭಾವಿಸ್ತಾ ಇಲ್ಲ, ಅಥವಾ ಗಂಗೆ ತಾನು ನೆಲದಲ್ಲಿ ಹರಿಯುವುದಕ್ಕಿಂತ ನಮ್ಮ ಹೃದಯದಲ್ಲಿ ಹರಿತಿದ್ದಾಳೆ ಅಂತ ಹೇಳಿದರೆ ಹೆಚ್ಚು ಸೂಕ್ತ ಆಗುತ್ತೇನೆ. ನಮ್ಮ ನೆಲದಲ್ಲಿ ಹರಿತಿದ್ದಾಳೆ ಅನ್ನೋದಕ್ಕಿಂತಲೂ ನಮ್ಮ ಹೃದಯದಲ್ಲಿ ಅಂತೇಳಿ. ಯಾಕೆಂದರೆ ನಾವು ಗಂಗೆಯನ್ನು ಪರಿಭಾವಿಸುವ ರೀತಿಯೇ ಬೇರೆ. ಅದು ನಮಗೊಂದು ಕೇವಲ ಒಂದು ನದಿಯಾಗಿ ಇಲ್ಲ, ಅದು ಇಡೀ ನಮ್ಮ ಪರಂಪರೆಯ ಪ್ರಜ್ಞೆಯ ಪ್ರವಾಹ ಅನ್ನುವ ರೀತಿಯಲ್ಲಿ ಮತ್ತು ನಮ್ಮ ಪೌರಾಣಿಕ ಮೌಲ್ಯಗಳ ಹರಿವು ಅನ್ನುವ ರೀತಿಯಲ್ಲಿ ನಾವು ತಗೊಂಡಿರೋದು. ಅದು ಭಾರತದ ಅತ್ಯಂತ ದೊಡ್ಡ ನದಿ ಕೂಡ ಅಲ್ಲ. ಹಾಗೆ ನೋಡಿದ್ರೆ ಭಾರತದಲ್ಲಿ ಅದಕ್ಕಿಂತಲೂ ಉದ್ದವಾದ ಸಿಂಧೂ ನದಿ ಇದೆ, ಬ್ರಹ್ಮಪುತ್ರ ನದಿ ಇದೆ. ಆದರೂ ಇಡೀ ದೇಶ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಎಲ್ಲರೂ ಪವಿತ್ರವೆಂದು ಪಾವನ ಜಲ ಅಂತ ತಿಳಿದು ಭಾವಿಸುತ್ತಾರೆ ಅಂತ ನದಿ. ಹಾಗಾಗಿ ಗಂಗೆಯ ಬಗ್ಗೆ ಒಂದಿಷ್ಟು ಆಸಕ್ತಿ ಮೊದಲಿನಿಂದಲೂ ಇತ್ತು. ನಾವು 2006-2007ರಲ್ಲಿ ಮಾನಸ ಸರೋವರ ಮತ್ತು ಕೈಲಾಸ ಪರ್ವತದ ಪ್ರವಾಸಕ್ಕೆ ಹೋಗಿದ್ವಿ. ನಮ್ಮ ಪೌರಾಣಿಕ ನಂಬಿಕೆಗಳ ಪ್ರಕಾರ ಗಂಗೆ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ ಅನ್ನೋದು ಒಂದು ಕಲ್ಪನೆ ಇದೆ. ಯಾಕೆಂದರೆ ಶಿವನ ತಾಣ ಅಂತ. ಹಾಂ. ಆಮೇಲೆ ಗಂಗೆ ಅಲ್ಲ, ಅಲ್ಲಿ ಸಟ್ಲಜ್ ನದಿ ಹುಟ್ಟುತ್ತೆ. ಗಂಗೆಯ ಒಂದು ಉಪನದಿಯ ನದಿ ಕೂಡ ಅಲ್ಲಿ, ಕರ್ಣಾಲಿ ನದಿ ಕೂಡ ಅಲ್ಲಿ ಹುಟ್ಟುತ್ತೆ. ಆದರೆ ನನಗೆ ಆವಾಗ ಅನ್ನಿಸ್ತು, ಗಂಗೆ ಇಲ್ಲಲ್ಲ, ಇನ್ನು ಗಂಗೋತ್ರಿಯಲ್ಲಿ ಹುಟ್ಟುತ್ತೆ ಅಂದರೆ ಗಂಗೋತ್ರಿಗೂ ಇಲ್ಲಿಗೂ ಇಷ್ಟೆಲ್ಲ ದೂರ ಇದೆಯಲ್ಲ, ಹೇಗೆ ಏನು ಅಂತೇಳಿ ಒಂದು ಭೌಗೋಳಿಕವಾದ ಆಸಕ್ತಿ ಮಾತ್ರ ಇತ್ತು. ನಂತರದಲ್ಲಿ ಅದರ ಬಗ್ಗೆ ಒಂದು ಪ್ರವಾಸ ಕಥನ ಬರೆದೆ. ಗೋಮುಖ ಅನ್ನುವ ಹೆಸರು ಅಲ್ಲ, ಮೊದಲು ಕೈಲಾಸ ಬರೆದೆ. ಅದು ಬರೆಯುವಾಗ ಒಂದಿಷ್ಟು ಅಧ್ಯಯನ ಮಾಡಿದಾಗ ಗೊತ್ತಾಯಿತು, ಗಂಗೆಯ ಮೂಲ ಸ್ಥಾನ ಗಂಗೋತ್ರಿ ಕೂಡ ಅಲ್ಲ, ಗೋಮುಖ ಅನ್ನುವಂಥ ನೀರ್ಗಲ್ಲು ಅಂತೇಳಿ. ಕೊನೆಗೆ ಇನ್ನೊಂದು ಆಸಕ್ತಿದಾಯಕವಾದ ವಿಚಾರ ಏನು ಬಂತು ಅಂತಂದರೆ, ಆ ನೀರ್ಗಲ್ಲು ಸುಮಾರು 30 ಕಿಲೋಮೀಟರ್ಗಳ ಉದ್ದ ಹಾಸಿರುವಂಥ ಆ ನೀರ್ಗಲ್ಲು ಹೆಚ್ಚು ಕಡಿಮೆ ಮಾನಸ ಸರೋವರದಿಂದ ಗೋಮುಖದವರೆಗೂ ವ್ಯಾಪಿಸಿದೆ. ಮೊದಲು ಅದು ಗಂಗೋತ್ರಿಯವರೆಗೂ ಇತ್ತು. ನಂತರದ ದಿನಗಳಲ್ಲಿ, ಹೌದು, ಸ್ವಾಮಿ ಸುಂದರಾನಂದರು ಹೇಳುವ ಪ್ರಕಾರ ಗಂಗೋತ್ರಿ ಅಂತ ನಮ್ಮವರೇನು ತಪ್ಪಾಗಿ ಭಾವಿಸಿಲ್ಲ. ಇಲ್ಲಿಯ ತನಕ ಮೊದಲು ನೀರ್ಗಲ್ಲಿತ್ತು. ಇಲ್ಲಿಯ ತನಕ ಆ ನೀರುಗಲ್ಲು, ಅದು ಏನು ಈಗ ಗೋಮುಖ ಗ್ಲೇಷಿಯರ್ ಇದೆಯೋ ಅದು ಇಲ್ಲಿ ತನಕಲೂ ಇದ್ದಿದ್ರಿಂದಲೇ ಅದು ಗಂಗೋತ್ರಿ ಅಂತ ಇಲ್ಲಿ ಹೇಳಿದ್ದು. ಸೊ ಹವಾಮಾನ ಬದಲಾವಣೆಗೆ, ಬದಲಾವಣೆ, ತಾಪಮಾನ ಏರ್ತಾ ಬಂದ ಹಾಗೆ ಅದು ಆಗಿದೆ. ಜೊತೆಗೆ ಅವರು ಬಹಳ ಕಾರಣಗಳನ್ನು ಕೊಡ್ತಾರೆ. ಈಗ ಹಿಮಾಲಯದಲ್ಲಿ ಆಗಿರುವಂಥ, ಈಗ ನಾವು ಪರಿಭಾವಿಸುವಂಥ ಇವತ್ತಿನ ಅಭಿವೃದ್ಧಿ, ಅರಣ್ಯನಾಶ, ಗಣಿಗಾರಿಕೆ, ವಿದ್ಯುತ್ ಯೋಜನೆಗಳು, ಇವೆಲ್ಲ ಬರ್ತಾ 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 ನೀರ್ಗಲ್ಲು ಕರಗ್ತಾ ಇದೆ ಅನ್ನೋದು, ಅದು ನೀರ್ಗಲ್ಲು ಕರಗ್ತಾ ಇದೆ ಅನ್ನೋದು ಇವತ್ತು ವೈಜ್ಞಾನಿಕವಾಗಿ ಕೂಡ ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಅವ್ರು ಹೇಳೋದೇನು ಅಂದರೆ, ಗಂಗೋತ್ರಿಯ ತನಕ ಇತ್ತು, ಅಲ್ಲಿಂದ ಈಗ ಗೋಮುಖದ ತನಕ ಹಿಂದಕ್ಕೆ ತಂದಿದೆ ಅದು ಆ ನೀರ್ಗಲ್ಲು ಅಂತೇಳಿ. ಹಾಗಾದ್ರೆ ಈಗಾದರೂ ಹೋಗಿ ನೋಡ್ಬೋಣ, ಮುಂದಕ್ಕೆ ಮಾನಸ ಸರೋವರ ತನಕ ನೀರ್ಗಲ್ಲೇ ಇಲ್ಲಿದ್ದಾಗ ಆಗ್ಬಿಟ್ರೆ ಎನ್ನುವಂಥ ಒಂದು ಆಸಕ್ತಿ ಬಂತು. ಎರಡನೇದಾಗಿ ನೋಡಿ, ನಮಗೆ ನಾವು ಕೈಲಾಸ ಪರ್ವತವನ್ನು ನೋಡಿ ಬಂದಿದ್ವಿ, ಸರೋವರವನ್ನು ನೋಡಿದ್ವಿ, ಅಪರೂಪದ್ದು ಅನ್ನುವಂಥ 2 ತಾಣಗಳನ್ನು. ಹಾಗೆ ಅಪರೂಪದಲ್ಲಿ ಅಪರೂಪವನ್ನಂತ ಇದನ್ನೂ ನೋಡಬೇಕು. ಯಾಕೆಂದರೆ ಈಗ ಪರ್ವತಗಳಿಗಿಂತ ನದಿಗಳಿಗೆ ತಮ್ಮದೇ ಆದ ವೈಶಿಷ್ಟ್ಯ ಜಾಸ್ತಿ ಇದೆ. ಪರ್ವತ ಒಂಥರ ಸ್ಥಿರತೆಯ ಸಂಕೇತವಾದರೆ ನದಿಗಳು ಅದು ಚಲನೆಯ ಸಂಕೇತ. ಆಮೇಲೆ ಪರ್ವತಗಳು ಅಪಾರದರ್ಶಕ, ಅದು ಒಂದು ಮಣ್ಣಿನ ಗುಡ್ಡ ಇದ್ದ ಹಾಗೆ. ಆದರೆ ನದಿ ಪಾರದರ್ಶಕ. ಪರ್ವತ ನನ್ನನ್ನು ಏರುವಂಥ ಏರಬಲ್ಲೆಯ ಅನ್ನೋ ಅಹಂಕಾರ ತೋರಿಸಿದರೆ, ನದಿ ನನ್ನ ಒಳಗೆ ಬಾ ಅಂತ ವಿನಯದಿಂದ ಕರೆಯದ ಹಾಗೆ ಅನಿಸುತ್ತೆ. ಹಾಗಾಗಿ ಈ ನದಿಯ ಹುಟ್ಟಿನ ಒಂದು ತಾಣವನ್ನು ನೋಡಲೇಬೇಕು ಅಂತ ಇತ್ತು. ಆದರೆ ಅನೇಕ ವರ್ಷಗಳ ಕಾಲ ಅದು ಸಾಧ್ಯವೇ ಆಗಲಿಲ್ಲ. 2 ಸರಿ ಗಂಗೋತ್ರಿಗೆ ಹೋಗಿ ಬಂದೆ, ಅದರಲ್ಲಿಂದ ಮುಂದೆ ಹೋಗೋಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ. ಆಗ ನಂತರದಲ್ಲಿ ನಾನು ಒಮ್ಮೆ ನಾನು ನಮ್ಮ ಗೋಕರ್ಣದ
ಡಿ ಡಿ ಶರ್ಮರು, ನನ್ನ ಸ್ನೇಹಿತ ಐ ಡಿ ಗಣಪತಿ, ನಾವೆಲ್ಲ ಬಹಳ ವಿಶೇಷ ಅಂತಂದ್ರೆ ನೀವು ಹೊರಡೋಕ್ಕಿಂತ ಮುಂಚೆ ನನಗೆ ಆಹ್ವಾನವನ್ನು ಕೊಟ್ಟಿದ್ರಿ. ಹೌದು, ದುರದೃಷ್ಟ ನಿಮಗೆ ಅದ್ರ ಬಗ್ಗೆ ಎಲ್ಲ ಆಸಕ್ತಿ ಇದೆ ಅನ್ನುವಂತ ಒಂದು ದುರದೃಷ್ಟವಶಾತ್ ನಿಮ್ಮ ಜೊತೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಆ ನಂತರದಲ್ಲಿ ಭೇಟಿ ನೀಡಬೇಕಂತ ಸಂದರ್ಭ ಬಂತು. ನಾನು ಆಮೇಲೆ ಹೊರಟೆ. ಆಗಲೂ ಕೂಡ ನಮಗೊಂದು ಆತಂಕ ಇತ್ತು ಅಲ್ಲಿ. ಯಾಕೆ ಅಂತಂದರೆ ಗಂಗೋತ್ರಿಯ ತನಕ ಯಾವತ್ತೂ ಅಂದರೆ ಸೀಸನ್ನಲ್ಲಿ ನಾವು ಹೋಗ್ಬೋದು. ಗಂಗೋತ್ರಿಯ ನಂತರದ ಪ್ರಯಾಣ ಏನಿದೆ ಅದು ಕೆಲವು ಸಂದರ್ಭದಲ್ಲಿ ಸಾಧ್ಯ ಆಗೋಲ್ಲ. ಈ ಉದಾಹರಣೆಗೆ ಭೋಜವಾಸದಿಂದ ಮುಂದೆ ಈ ಹವಾಮಾನದ ವೈಪರೀತ್ಯಗಳಿದ್ದಾಗ ಅಲ್ಲಿಗೆ ಹೋಗುವುದು ಅಷ್ಟು ಸೂಕ್ತ ಅಲ್ಲ ಅನ್ನುವಂಥ ಒಂದು ಇದಿದೆ, ನಂಬಿಕೆ ಇದೆ. ಹಾಗಾಗಿ ಹೋಗಲ್ಲ ಜನರಲಿ. ಅಲ್ಲಿ ನಮಗೆ ಗಂಗೋತ್ರಿಗೆ ಹೋದಾಗ ಅಲ್ಲಿ ಹವಾಮಾನ ಹೇಗಿದೆ ಅಂತ ಕೇಳ್ಕೊಂಡು ಹೋಗೋದು ಒಳ್ಳೆಯದು, ಮತ್ತು ಹಾಗೆ ಎಲ್ಲರೂ ಮಾಡ್ತಾರೆ. ನಾವು ನಮ್ಮ ತಂಡ ಏನು, ನಾನು, ನನ್ನ ಪತ್ನಿ ಡಿ ಡಿ ಶರ್ಮರು, ಅವ್ರ ಪತ್ನಿ, ಆಮೇಲೆ ಐ ಡಿ ಗಣಪತಿ ಅಂದರೆ ನನ್ನ ಸೋದರ ಮಾವನ ಮಗ ಮತ್ತು ನನ್ನ ಮಿತ್ರ, ನಾವು ಮತ್ತೆ ನಮ್ಮ ಜೊತೆಗೆ ಇಬ್ಬರು ಸಂತರು, ಒಬ್ಬರು ಯೋಗಾತ್ಮನಂದರು, ಇನ್ನೊಬ್ಬರು ಸುಧರ್ಮ ಚೈತನ್ಯರು ಅಂತ. ನಾವೆಲ್ಲ ಒಂದು ತಂಡವಾಗಿ ಹೊರಟ್ವಿ. ನಿಜ ಹೇಳಬೇಕು ಅಂದರೆ ಅದೊಂದು ಅದ್ಭುತವಾದ ಪಯಣ. ಹೇಗೆ ಗೋಮುಖ ಒಂದು ಅದ್ಭುತವಾದ, ಮತ್ತು ನಾವು ಜೀವಮಾನದಲ್ಲಿ ಮನಸ್ಸು ಮಾಡಿ ಹೋಗಲೇಬೇಕಾದಂಥ ಒಂದು ತಾಣವು, ಹಾಗೆ ನಮ್ಮ ತಂಡವೂ ಕೂಡ ಕೂಡ್ಕೊಂಡಿದ್ದು ಹಾಗೆ ಆಯಿತು. ಈ ನಮ್ಮ ಗೋಕರ್ಣದ ದೇವೇಶ್ವರ ವಿಶ್ವಮರು ಏನಿದ್ದಾರೋ ಅವರು ಒಂದು ರೀತಿಯ ಬಿಳಿ ಬಟ್ಟೆಯ ಸನ್ಯಾಸಿ ಇದ್ದಾಗೆ, ಅವಧೂತರಿದ್ದ ಹಾಗೆ. ನಮ್ಮ ಇಡೀ ಗಣಪತಿ ಸಹಜವಾಗಿ ಕವಳ ಹಾಕಿ ಯಕ್ಷಗಾನ ಕುಣಿತ ನಮ್ಮ ಮಲೆನಾಡಿನ ಪ್ರಾಂತ್ಯವನ್ನು ಪ್ರತಿನಿಧಿಸುವಂಥ ಒಂದು ವ್ಯಕ್ತಿತ್ವ. ಕರೆಕ್ಟ್. ನಾನು ಒಬ್ಬ ವ್ಯಕ್ತಿ, ಈ ಎಲ್ಲರನ್ನು ಸೇರಿಸ್ಕೊಂಡು ಹೋಗ್ತಾ ಇರುವಂಥ ಒಂದಿಷ್ಟು ಕುತೂಹಲ ಉಳ್ಳಂಥ ವ್ಯಕ್ತಿ. ಯೋಗಾತ್ಮಾನಂದರು ಅದ್ಭುತವಾದ ಒಬ್ಬ ಸಂತರು. ಅವರು ನಿಜವಾಗಿಯೂ ಅವರಿಗಿರುವಂಥ ಅಪಾರವಾದ ಜ್ಞಾನ, ಅವರು ಅದು ಹೇಳಲಿಕ್ಕಾಗದೇ ಇರೋದು. ಜೊತೆಗೆ ಬಹಳ ಮುಖ್ಯವಾದ್ದೇನು ಅಂತಂದರೆ ಹಿಮಾಲಯದ ಸಂತರ ಬಗ್ಗೆ ಅವರಿಗಿರುವಂಥ ಪರಿಚಯ ಮತ್ತು ಜ್ಞಾನ. ಎಲ್ಲಿ ಯಾವ ಥರದ ಸನ್ಯಾಸಿ ಇದ್ದಾರೆ, ಎಲ್ಲಿ ಕಳ್ಳ ಸನ್ಯಾಸಿ ಇದ್ದಾರೆ, ಎಲ್ಲಿ ನಿಜವಾದ ಸನ್ಯಾಸಿ ಇದ್ದಾರೆ, ಎಲ್ಲಿ ಸತ್ವಯುತವಾದಂಥ ತಾಣಗಳಿದ್ದಾವೆ, ಎಲ್ಲಿ ನಮ್ಮನ್ನು ಪ್ರಭಾವಿಸುವಂಥ ಪರ್ವತಗಳಿದ್ದಾವೆ, ಎಲ್ಲವೂ ಗೊತ್ತಿರುವಂಥ ವ್ಯಕ್ತಿ. ಇನ್ನು ಸುಧರ್ಮ ಚೈತನ್ಯರು ಒಂದು ರೀತಿಯಂಥ ಅತ್ಯಂತ ಸುಂದರವಾಗಿ ಉಪನ್ಯಾಸವನ್ನು ನೀಡುವಂಥ, ಹೆಚ್ಚು ತಿಳುವಳಿಕೆ ಹೇಳುವಂಥ ಒಂದು ವ್ಯಕ್ತಿ. ಹೀಗೆ ನಮ್ಮ ತಂಡ, ಇನ್ನು ಸಾವಿತ್ರಕ್ಕ ಒಬ್ಬಳು ಸಾಧ್ವಿ, ನನ್ನ ಧರ್ಮಪತ್ನಿ, ನಾವಿಷ್ಟು ಜನ ಸೇರಿ ಹೊರಟ್ವಿ. ನೀವು ಹೊರಟಿರುವ ಉದ್ದೇಶ ಕೇಳಿದ್ರಿ. ಉದ್ದೇಶ ಇದ್ದಿದ್ದು ಅಷ್ಟೇ ನಮ್ಮದು. ಏನು ಅಂತಂದರೆ, ನಾನು ನನ್ನ ಪುಸ್ತಕಕ್ಕೂ ಅದನ್ನೇ ಕೊಡ್ತೀವಿ, ಕರಗಿಗೆ ಹೋಗುವ ಮುನ್ನ ಕಣ್ ತುಂಬಿಕೊಳ್ಳೋಣ ಅಂತ. ನಾವು ಕರಗಿ ಹೋಗುವ ಮುನ್ನ ಅದನ್ನು, ಅದು ಕರಗಿ ಹೋಗುವ ಮುನ್ನ, ಅದು ನಾವು ನಮ್ಮ ಜೀವಮಾನ ಒಳಗುವ, ಹೌದು ಸತ್ಯ ನೀವು ಹೇಳಿರೋದು. ಅಥವಾ ಗ್ಲೇಸಿಯರ್ ಕರಗಿ ಹೋಗುವ ಮುನ್ನ. ಜೊತೆಗೆ ನಾವು 2013ರಲ್ಲಿ ಹೋಗಲೇಬೇಕು ಅಂತ ಹೊರಟಿರುವಂಥ, ಗೋಮುಖಕ್ಕೆ ಹೋಗಲೇಬೇಕು ಅಂತ ಹೊರಟಿರುವಂಥ ಪಯಣ 2013ರ ಗೊತ್ತಿದೆಯಲ್ಲ, ನೀವು ಅದರ ಬಗ್ಗೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಡಿಸಾಸ್ಟರ್. ಆ ಒಂದು ಡಿಸಾಸ್ಟರ್ ನಂತರ ವಾಪಸ್ ಬಂದ ಮೇಲೆ ಬಹಳ ಕಾಡಕ್ಕೆ ಶುರು ಆಗ್ಬಿಡ್ತು. ಹಾಗಾದ್ರೆ ನಮ್ಮ ಹತ್ರ ಆಗಲ್ವೇನೋ, ಇನ್ನೂ ವಯಸ್ಸಾಗ್ಬಿಡುತ್ತೆ, ನಮಗೆ 65 ಆಯಿತು, ಇನ್ನೂ ಆಗಲ್ವೇನೋ, ಹೀಗೆಲ್ಲ ಅನ್ಸೋಕೆ ಶುರು ಆಗ್ಬಿಡ್ತು. ಹಾಗಾಗಿ ನಾವು ಆ ಯಾತ್ರೆಯನ್ನು ಕೈಗೊಂಡ್ವಿ. ಗೋಮುಖ ಅನ್ನುವಂಥ ತಾಣ ಗಂಗೋತ್ರಿಯಿಂದ ಎಷ್ಟು ದೂರ ಮತ್ತು ಭೌಗೋಳಿಕವಾಗಿ ಅದರ ಅಂದರೆ ಅಲ್ಲಿ ತಲುಪಲಿಕ್ಕೆ ಅಸಾಧ್ಯ ಅಥವಾ ಕಷ್ಟಕರ ಅನ್ನುವಂಥ ಸ್ಥಿತಿ ಯಾಕಿದೆ ಅನ್ನೋದನ್ನು ಹೇಳೋದಾದರೆ, ಅದು ಎರಡು ಕಾರಣ. ಒಂದು, ಗಂಗೋತ್ರಿಯಿಂದ ಸುಮಾರು 21-22 ಕಿಲೋಮೀಟರ್ಗಳ ದೂರ ಆಗುತ್ತೆ. ಅಂದರೆ ಉತ್ತರಕಾಶಿ ಜಿಲ್ಲೆಯಲ್ಲೇ ಬರ್ತದೆ. ಉತ್ತರಕಾಶಿ ಜಿಲ್ಲೆನೇ ಬಹುಶಃ, ಉತ್ತರಕಾಶಿ ಜಿಲ್ಲೆ ಅಲ್ವಾ ಅಂತ ಅದು, ಅಥವಾ ಶ್ರೀನಗರ ಜಿಲ್ಲೆ. ಶ್ರೀನಗರವೂ ಅಲ್ಲ, ನಂಗೆ ಈಗ ಸಡನ್ ಆಗಿ ಮರ್ತೋಯ್ತು. ಆಗ್ಬೋದು. ಆದರೆ ಅದು ಗಂಗೋತ್ರಿ ಗ್ಲೇಷಿಯರ್ ಏನಿದೆಯೋ ಆ ಗ್ಲೇಷಿಯರ್ ನೀರ್ಗಲ್ಲಿನ ತಾಣ ಆಗಿರೋದ್ರಿಂದ ನಾವು ಅದಕ್ಕೆ ಬೇಸಿಗೆಯಲ್ಲಿ ಹೋಗುವುದರಿಂದ ಹೆಚ್ಚು ನಮಗದು ಅದರ ಇದು ಗೊತ್ತಾಗುತ್ತೆ ನಮಗೆ, ಏನು ಅದರ ಗುಣಲಕ್ಷಣಗಳು ನಮ್ಗೆ ಎದ್ದು ಕಾಣುತ್ತೆ. ಈ ಗ್ಲೇಷಿಯರಿಗೆಲ್ಲ ಏನು ಅಂತಂದರೆ, ನೀವು ಚಳಿಗಾಲದಲ್ಲೇ ಹೋಗ್ಬಿಟ್ರೆ ಅದು ಒಂಥರ ಮಣ್ಣು ಮುಚ್ಚಲ್ಪಟ್ಟಿರುವಂಥ ಹಿಮದ ಆಗಿದ್ದರಿಂದ ನಿಮ್ಗೆ ಅಲ್ಲಿ ಏನೂ ಮಹತ್ವ ಅಂತ ಅನಿಸೋದೇ ಇಲ್ಲ. ಬೇಸಿಗೆಲಾದ್ರೆ ಏನಾಗುತ್ತೆ, ಅದು ಕರಗಿ ನಮಗೆ
ಅಲ್ಲಿ ಆ ಗ್ಲೇಷಿಯರ್ನ ತುದಿಗಳಲ್ಲವ ಅಥವಾ ಈ ಗೋಮುಖದ ನೀರು ಬರುವಂತ ಬಾಯಿ ಏನಿದೆ, ಆ ಮುಖ, ಅದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಮತ್ತೆ ಆ ಗುಹೆಯನ್ನು ಬಹಳಷ್ಟು ದೂರ ತನಕ, ಯಾಕಂದ್ರೆ ಟೆಂಪರೇಚರ್ಗೆ ಅದು ಕರಗಿರುತ್ತೆ, ಹಾಗಾಗಿ ನೋಡ್ಬೋದು. ಇಲ್ಲಿದ್ರೆ ಏನಾಗುತ್ತೆ ಅಂದ್ರೆ ಪೂರ್ತಿ ಮುಚ್ಕೊಂಡು ಕೆಳಗಡೆ ನೀರು ಹರಿದು ಬರೋದು ಮಾತ್ರ ನೋಡ್ಬೇಕಾಗುತ್ತೆ ಚಳಿಗಾಲದಲ್ಲಿ ಆದ್ರೆ. ಹಾಗಾಗಿ ನಾವು ಹೋದಂತ ಬೇಸಿಗೆಯಲ್ಲೇ ಹೊರಟ್ವಿ. ನಾವು ಬೇಸಿಗೆಯಲ್ಲಿ ಹೊರಟು ಹೋದಾಗ ನೀವು ಹೇಳಿದಾಗೆ ಗಂಗೋತ್ರಿಯಿಂದ ಅದು 21 ಅಥವಾ 22 ಕಿಲೋಮೀಟರ್ ಬರುತ್ತೆ. ನಾವು ಪೂರ್ಣ ಒಂದೇ ದಿನ ಹೋಗಕ್ಕಾಗಲ್ಲ ಅಂತೇಳಿ ನಡುವೆ ಒಂದು ಹಾಲ್ಟ್ ಮಾಡಬೇಕು, ಭೋಜವಾಸದಲ್ಲಿ ಉಳ್ಕೋಬೇಕು ಅನ್ನುವಂಥ ಪ್ಲಾನ್ ಕೂಡ ಮಾಡಿದ್ವಿ. ಅದೆಲ್ಲ ನಮಗೆ ಆ ಪ್ರದೇಶದ ಬಗ್ಗೆ ಅಥವಾ ಒಟ್ಟು ಹಿಮಾಲಯದ ಬಗ್ಗೆ ತುಂಬ ಒಳ್ಳೆಯ ಪರಿಚಯ ಉಳ್ಳಂಥ ಡಿ ಡಿ ಶರ್ಮರು ಮತ್ತು ನಮ್ಮ ಯೋಗಾತ್ಮಾನಂದರು ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ರು. ಅವರೇ ನಮ್ಮ ಜೊತೆಗಿದ್ರು. ಜೊತೆಗೆ ಈ ಸರಿ ನಾವು ಏನು ಮಾಡಿದ್ವಿ ಅಂದರೆ 2013ರಲ್ಲಿ ಕೇವಲ ಗೋಮುಖಕ್ಕಾಗಿ ಹೊರಟಿದ್ದು ನಾವು. ಆದರೆ ಈ ಸರಿ ನಾವೇನು ಮಾಡಿದ್ವಿ, ಅಲ್ಲಿಂದ ಮೇಲಕ್ಕೆ ತಪೋವನ ಅಂತ ಏನಿದೆ 5 ಕಿಲೋಮೀಟರ್ ಮುಂದೆ, ಗೋಮುಖದಿಂದ ಮುಂದೆ ತಪೋವನಕ್ಕೆ ಹೋಗಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇತ್ತು. ಯಾಕಂದ್ರೆ ತಪೋವನ ಅದು ಆ ಗ್ಲೇಷಿಯರ್ನ ಒಂದು ಮೇಲ್ಭಾಗ, ಚಾವಣಿ, ಆಮೇಲೆ ಅಲ್ಲಿಂದ ಉದ್ದಕ್ಕೂ ಹಿಮದ ನೀರ್ಗಲ್ಲ ಬಂಡೆಗಳೇ, ಆ ಜಾಗವನ್ನು ಒಂದು ನೋಡಿಬಿಡ್ಬೇಕು ಅನ್ನುವಂಥ ಕಲ್ಪನೆ ಇತ್ತು. ಹಾಗಾಗಿ ನಾವು ಭೋಜವಾಸದಲ್ಲಿ ಉಳಿದು ಹೋಗೋದು ಅಂತೇಳಿ ಅಂದ್ಕೊಂಡ್ವಿ. ಇದು ಗಂಗೋತ್ರಿಯಿಂದ 21 ಕಿಲೋಮೀಟರ್ ಇದೆ ಮೇಲೆ ಸುಮಾರು ಒಂದು 2000 ಅಡಿ ಎತ್ತರ ಆಗುತ್ತೆ ಗಂಗೋತ್ರಿಯಿಂದ ಅಲ್ಲಿಗೆ. ನೀವು ಹೋಗುವುದಕ್ಕೆ ಇರುವ ಹೆಚ್ಚು ತೊಂದರೆ ಏನು ಅಂತಂದ್ರೆ, ಈ ಗಂಗೋತ್ರಿನೇ ಸುಮಾರು ನಮಗೆ 10,500 ಅಡಿಯಷ್ಟು ಎತ್ತರ ಇದೆ ಸಮುದ್ರ ಮಟ್ಟದಿಂದ. ಇದು 12,500 ಅಡಿ ಎತ್ತರ ಅಂತಂದ್ರೆ ಆ 2,000 ಅಡಿಗಳನ್ನು ಆ ಎತ್ತರದಿಂದ ಆ ಎತ್ತರ ಕ್ರಮಿಸೋದಿದೆಯಲ್ಲ. ಈಗ 98 ತೆಗೆಯೋದು ಸುಲಭವಾಗಿರ್ಬೋದು, 98ರಿಂದ 100ಕ್ಕೆ ಮುಟ್ಟಬೇಕು ಅಂತಂದ್ರೆ ಮಾರ್ಕ್ಸನ್ನ ಬಹಳ ಶ್ರಮ ಹಾಕಬೇಕು ಅಂದಾಗೆ ಇಲ್ಲಿ 10,500 ಅಡಿಯಿಂದ 12,500 ಅಡಿಗೆ ಹೋಗುವಂಥದ್ದು ಮತ್ತೆ ಈ 21 ಕಿಲೋಮೀಟರ್ ಕ್ರಮಿಸುವಂಥದ್ದು ತುಂಬಾ ಕಷ್ಟ ಸಾಧ್ಯವಾದ ಪ್ರಯಾಣ ಅದು. ಜೊತೆಗೆ ಅದು ಅತ್ಯಂತ ಕಡಿಮೆ ಜನ ಹೋಗಿ ನೋಡುವಂಥ ಸ್ಥಳ. ಈ ಗಂಗೋತ್ರಿ ತನಕ ನಿಮಗೆ ವೆಹಿಕಲ್ಗಳು ಬರುತ್ತೆ, ಹೋಗ್ಬೋದು, ಮತ್ತೆ ಜನಗಳ ಸಂಪರ್ಕ ಇರುತ್ತೆ. ಆದರೆ ಗಂಗೋತ್ರಿಯ ನಂತರ ಗೋಮುಖಕ್ಕೆ ಹೋಗುವಾಗ ನಿಮಗೆ ಹೆಚ್ಚು ಜನಬಾಹುಳ್ಯ ಇರಲ್ಲ ಅನ್ನೋದು ಒಂದು. ಜೊತೆಗೆ ನಡುವೆ ಎಲ್ಲೂ ನಿಮಗೆ ಬೇಕಾಗದಂಥ ಅಂಗಡಿ ಮುಂಗಟ್ಟುಗಳು ಅಥವಾ ಏನೂ ಇಲ್ಲದೆ ಇರುವಂಥದ್ದು. ನೀವು ಭೋಜವಾಸ ಬಿಟ್ರೆ ಅಲ್ಲಿಂದ ನಡುವೆ ಎಲ್ಲೂ ಜನವಸತಿ ಇಲ್ಲ. ಈ ಗಂಗೋತ್ರಿಯಿಂದ ಗೋಮುಖ ತಕ್ಕ ಜನವಸತಿ ಇರುವ ತಾಣ ಅಂತಂದ್ರೆ ಅದು ಭೋಜವಾಸ ಒಂದೇ, ಇನ್ಯಾವುದೂ ಇಲ್ಲ. ಭೋಜವಾಸದಲ್ಲೂ ವಿರಳ ಜನವಸತಿ, ಒಂದು ಆಶ್ರಮ ಒಂದೆರಡು ಅಷ್ಟೇ ಇದಿದೆ ಅನ್ನೋದು ಬಿಟ್ರೆ, ಸಣ್ಣ ಎಸ್ಟಾಬ್ಲಿಷ್ಮೆಂಟ್ಗಳು, ಅದು ಬಿಟ್ಟರೆ ಇನ್ನೇನು ಇಲ್ಲ ಅಲ್ಲೂ ಕೂಡ. ಜೊತೆಗೆ ಅತ್ಯಂತ ಗಾಳಿ ಚಳಿಗೆ ತೆರೆದುಕೊಂಡಿರುವಂಥ ಶೀತಲ ಮರುಭೂಮಿಯಲ್ಲಿ ತನಕ ಮಧ್ಯ ಇದಿದೆ, ಅರಣ್ಯ ಇದೆ. ಏನು ಅಂತಂದರೆ ಗಂಗೋತ್ರಿಯ ಸಮೀಪದಲ್ಲಿ ನಮಗೆ ಈ ಅರಣ್ಯಗಳೆಲ್ಲ ಸಿಗ್ತಾ ಹೋಗುತ್ತೆ. ಮುಂದೆ ಹೋಗ್ತಾ 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 ಒಂದಿಷ್ಟು ಆ ಮರಗಳೆಲ್ಲವ ಎತ್ತರ ಬೆಳೆಯಲ್ಲ. ಯಾಕೆಂದರೆ ಕಲ್ಲು ಮತ್ತು ಶೀತಲ ಮರುಭೂಮಿಯ ಕಾರಣದಿಂದ ಮರಗಳ ಬೆಳವಣಿಗೆ ಕುಂಠಿತ ಆಗಿರುತ್ತೆ. ಎಲ್ಲ ಕುಳ್ಳ ಆಗ್ತಾ ಕೊನೆಗೊಂದು ಜಾಗದಲ್ಲಿ ಬರೀ ಶ್ರಬ್ಸ್, ಒಂದಿಷ್ಟು ಸಸ್ಯಗಳು ಬಿಟ್ಟರೆ ಮತ್ತೇನೂ ಇಲ್ಲ. ಕೊನೆಗಂತೂ ಏನೂ ಇಲ್ಲ ಗೋಮುಖದ ಹತ್ರ, ಯಾಕೆಂದ್ರೆ ಅದು ನೀರ್ಗಲ್ಲು. ಹೀಗಿರುವಂಥದ್ರಲ್ಲಿ ಆ ಚಳಿಗಾಳಿ, ಗ್ಲೇಷಿಯರ್ ಮೇಲಿಂದ ಬರುವಂಥ ಚಳಿಗಾಳಿ, ನೀವು ಸಂಜೆ ಆಗ್ಬಿಡ್ತು ಅಂತಂದ್ರೆ ಸಂಜೆ ತನಕ ಬಿಸಿಲು ತಡ್ಕೊಳಕ್ಕಾಗಲ್ಲ 4 ಗಂಟೆ ತನಕ ಅಂತಂದರೆ ಇದ್ದಕ್ಕಿದ್ದ ಹಾಗೆ ನಿಮಗೆ ಚಳಿ ಮತ್ತೆ ಇದು ಶುರುವಾಗ್ಬಿಡುತ್ತೆ. ಸಾಧ್ಯವೇ ಇಲ್ಲ ಅನ್ನೋಷ್ಟು ಅಸಹನೀಯವಾಗಿ ನಿಮ್ಮನ್ನು ಕಾಡ್ಸೋಕೆ ಶುರುವಾಗುತ್ತೆ ಯಾವುದು ಗಾಳಿ ಮತ್ತು ಚಳಿ. ಮತ್ತು 5-5:30 ಅಷ್ಟೊತ್ತಿಗೆಲ್ಲ ಕತ್ತಲ ಆವರಿಸ್ಲಿಕ್ಕೆ ಶುರುವಾಗುತ್ತೆ. ಮತ್ತೆ ಆ ಚಳಿ ಆ ಒಂಥರ ತಣ್ಣನೆಯ ಅದು ನಮ್ಮ ಚರ್ಮ ಒಳ ಹೊಕ್ಕು ಎಲುಬನ್ನು ಕೊರೆಯಕ್ಕೆ ಶುರು ಮಾಡುತ್ತೆ ಅನ್ನೋಟ್ಟಾಗುತ್ತೆ. ಆ ಕಾರಣದಿಂದಾಗಿ ಈ 21 ಕಿಲೋಮೀಟರ್ಗಳ ಪಯಣ ಇದೆಯಲ್ಲ, ಅದು ಬಹಳ ಕಷ್ಟ. ಹಾದಿಯೂ ದುರ್ಗಮ. ಹಾದಿ ಬಹಳ ಸಮಸ್ಯೆ ಏನು ಅಂತಂದರೆ, ನಾವು ಗಂಗೋತ್ರಿಯಿಂದ ಈಗ ಗಂಗೋತ್ರಿಯಲ್ಲಿ ನಾವು ಭಾಗೀರಥಿಯನ್ನು ದಾಟಿ ಅದರ ಪಕ್ಕದಲ್ಲಿರುವಂಥ ಗಂಗಾ ಮಾತೆಯ ದೇವಸ್ಥಾನದ ಹಿಂದ್ಗಡೆಯಿಂದ ಹತ್ತಕ್ಕೆ ಶುರು ಮಾಡ್ತೀವಿ. ಗಂಗೋತ್ರಿಯಲ್ಲಿ ನಾವು ಹತ್ತಕ್ಕೆ ಆರಂಭ ಮಾಡಿದ ತಕ್ಷಣವೇ ಒಟ್ಟಿಗೆ ಸುಮಾರು ಒಂದು 800-900 ಅಡಿ ಹತ್ತಬೇಕು. ಅಲ್ಲೇ ನಿಮಗೆ ಒಂದೇ ಸರಿ ನಿಮ್ಮನ್ನು ಒಂಥರ ದಂಗು ಬಿಡಿಸ್ಬಿಡುತ್ತೆ, ಅಧೀರರಾಗ್ಬಿಡಿಸುತ್ತೆ.
ಏನು ಅಂದರೆ ಈ ಯಾತ್ರೆ ನಾನು ಮಾಡೋಕ್ಕೆ ಸಾಧ್ಯವಾ, ಇದು ಹೋಗೋಕ್ಕೆ ಸಾಧ್ಯವಾ, ಎಲ್ಲ ಸುಸ್ತಾಗ್ಬಿಡ್ತೀವಿ. ಮತ್ತೆ ನಮ್ಮ ಆರಂಭದ ಪಾಯಿಂಟೇ 10,000 ಅಡಿ. ಕರೆಕ್ಟ್. ಅಲ್ಲಿಂದ ನಿಮಗೆ ಆಕ್ಸಿಜನ್ ವಿರಳ ಆಗ್ತಾ ಹೋಗುತ್ತೆ. ಬಹಳ ಮುಖ್ಯವಾದ ಸಂಗತಿ, ಬಹಳ ಮುಖ್ಯವಾದ ಸಂಗತಿ ಅದು. ಹಾಗಾಗಿ ಜೊತೆಗೆ ನೀವು ಒಟ್ಟಿಗೆ ಅದು ಕಡಿದಾದ ದಾರಿಯನ್ನು ಹತ್ತಬೇಕಾಗತ್ತೆ. ಉದಾಹರಣೆಗೆ ನೀವು ಈಗ 1 ಕಿಲೋಮೀಟರ್ ದೂರದಲ್ಲಿ ನೀವು 800 ಅಡಿ ಏರನ್ನು ಹತ್ತುತ್ತಾ ಇದ್ದೀರಿ ಅಂತಂದ್ರೆ ನಿಮ್ಗೇನು ಆಗಲ್ಲ, ಒಂಥರ ರ್ಯಾಂಪ್ ಅಪ್ ಆಗೋದು ಸುಲಭ ಆಗುತ್ತೆ. ಅದು ಇಲ್ಲಿ ಸುಮಾರು ಒಂದು ಫರ್ಲಾಂಗ್ ಅಷ್ಟು ದೂರ, 1 ಫರ್ಲಾಂಗ್ ಇರ್ಬೋದು, ಹತ್ತೋದು 800 ಅಡಿ ಅಂತಂದ್ರೆ ನಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ, ಏಕಾಏಕಿ ಎತ್ತರ ನಿಮ್ಮ ಆಗುತ್ತೆ. ಹಾಗಾಗಿ ಈ ಒಂದೇ ಸರಿ ನಾವು ಅಧೀರರಾಗ್ಬಿಡ್ತೀವಿ. ನಮ್ಮ ದೃಢತೆ, ನಮ್ಗೆ ಒಂಥರ ಅನುಮಾನ, ಸಂಶಯ ಶುರುವಾಗ್ಬಿಡುತ್ತೆ, ಹೋಗೋಕ್ಕೆ ಸಾಧ್ಯವ ಇವತ್ತು ಅಂತೇಳಿ. ಹಾಗೆ ಆಯಿತು ನಮಗೂ ಕೂಡ.